ಇನ್ನು ಇಂದಿನ ಇಂಪಾರ್ಟೆಂಟ್ ವಿಚಾರ ಮುಖ್ಯ ಸುದ್ದಿಗಳ ಬಗ್ಗೆ ಬಂದ್ರೆ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಎಸ್, ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಶಾಕ್. ಒಂದೇ ದಿನ 24 ಗಂಟೆಯಲ್ಲಿ ಇವತ್ತು ನಿನ್ನೆಯಿಂದ ಇವತ್ತಿನವರೆಗೂ ಅಂದ್ರೆ 101 ಕೊರೋನಾ ಸೋಂಕಿತರು ಹೊಸದಾಗಿ ಪತ್ತೆಯಾಗಿದ್ದಾರೆ. ಎಸ್, ರಾಜ್ಯದಲ್ಲಿ 24 ಗಂಟೆಯಲ್ಲಿ ಹೊಸದಾಗಿ 101 ಕೊರೋನಾ ಸೋಂಕಿತರು ಪತ್ತೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 2283ಕ್ಕೆ ಏರಿಕೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಕ್ಕೆ ಮತ್ತೊಮ್ಮೆ ಶಾಕ್ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಮೊನ್ನೆಗೆ ಹೋಲಿಸಿಕೊಂಡ್ರೆ ಇವತ್ತು ಮತ್ತೆ ಸೋಂಕಿತರ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ ಅಂತ ನಾವಿಲ್ಲಿ ಗಮನಿಸಲೇಬೇಕು. ಎಸ್, ರಾಜ್ಯದಲ್ಲಿ 101 ಸೋಂಕಿತರು ಪತ್ತೆ. ಸೋಂಕಿತರ ಸಂಖ್ಯೆ 2283ಕ್ಕೆ ಏರಿಕೆ. ಇನ್ನು ಒಂದ್ ಕಡೆ ನೆಮ್ಮದಿ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ 45 ಜನ ಗುಣಮುಖರಾಗಿದ್ದಾರೆ. ಎಸ್, ಒಂದೇ ದಿನ ಮತ್ತೆ 45 ಜನ ಹುಷಾರಾಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಎಲ್ಲೆಲ್ಲಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟಿದೆ ಇವತ್ತು ಅಂತ ಬಂದ್ರೆ ಪ್ರಮುಖವಾಗಿ ಇವತ್ತು ಬೆಂಗಳೂರಿನಲ್ಲಿ 2 ಕೇಸ್ಗಳು ಪತ್ತೆಯಾಗಿವೆ. ಬೆಂಗಳೂರಲ್ಲಿ 2 ಕೇಸ್, ಬೆಳಗಾವಿಯಲ್ಲಿ 13 ಕೇಸ್, ಯಾದಗಿರಿಯಲ್ಲಿ 14 ಕೇಸ್, ದಾವಣಗೆರೆ 11, ಚಿಕ್ಕಬಳ್ಳಾಪುರ 1, ಹಾಸನಕ್ಕೆ ಮತ್ತೆ ಶಾಕ್. ಹಾಸನದಲ್ಲಿ ಮತ್ತೆ 13 ಕೇಸ್ಗಳು ಪತ್ತೆಯಾಗಿವೆ. ಉಡುಪಿಯಲ್ಲಿ 3, ಬೀದರ್ನಲ್ಲಿ 10, ವಿಜಯಪುರ 6, ಚಿತ್ರದುರ್ಗ 20, ಬಳ್ಳಾರಿ 1, ಕೋಲಾರ 2, ಕೊಪ್ಪಳ 1, ಇತರೆ 4. ಒಟ್ಟು ಇವತ್ತು ಕರ್ನಾಟಕದಲ್ಲಿ 101 ಕೇಸ್ಗಳು. ಇನ್ನು ಇವತ್ತು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಹುಷಾರಾಗಿದ್ದಾರೆ ಅಂದ್ರೆ ಗುಣಮುಖರಾಗಿದ್ದಾರೆ ಅಂತ ಬಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು 1 ಕೇಸ್ ಹುಷಾರಾಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕನ್ನಡದಲ್ಲಿ 7 ಜನ ಹುಷಾರಾಗಿದ್ದಾರೆ. ಬೆಳಗಾವಿಯಲ್ಲಿ 14 ಜನ ಗುಣಮುಖ. ಇನ್ನು ಕಲಬುರಗಿಯಲ್ಲಿ 1, ಬಾಗಲಕೋಟೆಯಲ್ಲಿ ಇವತ್ತು ಒಟ್ಟು 17 ಮಂದಿ ಗುಣಮುಖರಾಗಿದ್ದಾರೆ. ಇನ್ನು ಗದಗದಲ್ಲಿ 2 ಕೇಸ್ಗಳು ಗುಣಮುಖ. ಬೆಂಗಳೂರಿನಲ್ಲಿ ಇವತ್ತು ಮತ್ತೆ 1 ಕೇಸ್ ಗುಣಮುಖರಾಗಿ ಮನೆಗೆ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು ಇವತ್ತು 24 ಗಂಟೆಯಲ್ಲಿ 45 ಜನ ಹುಷಾರಾಗಿದ್ದಾರೆ. ಇನ್ನು ನಮ್ಮ ಭಾರತ ದೇಶದ ವಿಚಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿ 24 ಗಂಟೆಯಲ್ಲಿ ಹೊಸದಾಗಿ 6600 ಮಂದಿ ಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ನಿನ್ನೆಯಿಂದ ಇವತ್ತಿನವರೆಗೂ ಭಾರತದಲ್ಲಿ ಮತ್ತೆ 6600 ಮಂದಿ ರೆಕಾರ್ಡ್ ಕೇಸ್ಗಳು ಪತ್ತೆಯಾಗಿ ಭಾರತ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಬರೋಬ್ಬರಿ 1.5 ಲಕ್ಷ ಅಂತ ಹೇಳಲಾಗ್ತಾ ಇದೆ. 1,50,000 ಗಡಿಯನ್ನ ದಾಟಿ ಹೋಗಿದೆ ಭಾರತದಲ್ಲಿ ಸೋಂಕಿತರ ಸಂಖ್ಯೆ. ಇಡೀ ದೇಶಕ್ಕೆ, ಇಡೀ ಜನತೆಗೆ ಒಂದು ರೀತಿ ಶಾಕ್. ಏಕೆಂದ್ರೆ ಭಾರತದಲ್ಲಿ ಇವತ್ತು ಬರೋಬ್ಬರಿ 1,50,000 ಸೋಂಕಿತರ ಸಂಖ್ಯೆ ದಾಟಿ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ನೆಮ್ಮದಿ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು 60,491 ಮಂದಿ ಒಟ್ಟು ಗುಣಮುಖರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ದೊಡ್ಡ ಶಾಕ್, 146 ಮಂದಿ ಇವತ್ತು ಕಿಲ್ಲರ್ ಕೊರೋನಾಗೆ ಭಾರತದಲ್ಲಿ ಸಾವನ್ನಪ್ಪಿದ್ದಾರೆ. ಇದರಿಂದ ಸಾವಿನ ಸಂಖ್ಯೆ ಭಾರತದಲ್ಲಿ 4,225ಕ್ಕೆ ಏರಿಕೆಯಾಗಿದೆ ಅಂತ ಇದೀಗ ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಇನ್ನೊಂದು ಅಪ್ಡೇಟ್, ಹಾಸನದ ಕಾನ್ಸ್ಟೇಬಲ್ಗೆ ಕೊರೋನಾ ಆತಂಕದಲ್ಲಿ ಹಾಸನ ಜಿಲ್ಲೆ 3 ಏರಿಯಾ ಸಂಪೂರ್ಣವಾಗಿ ಇವತ್ತು ಸೀಲ್ ಡೌನ್. ಹಾಸನ ಜಿಲ್ಲೆಯಲ್ಲಿ ಇವತ್ತು ಸೀಲ್ ಡೌನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ಈವರೆಗೆ ಮಹಾರಾಷ್ಟ್ರದಿಂದ ಬಂದವರಲ್ಲಿ ಮಾತ್ರ ಕೊರೋನಾ ಸೋಂಕು ಹೆಚ್ಚಾಗಿ ಕಂಡು ಬರ್ತಿತ್ತು. ಆದರೆ ಇದೀಗ ಇದು ಜಿಲ್ಲೆಯಲ್ಲಿ ವಾಸವಿದ್ದ ನಿವಾಸಿಗಳಲ್ಲೂ ಮಾರಣಾಂತಿಕ ಸೋಂಕು ಪತ್ತೆಯಾಗ್ತಿದೆ. ಅದರಲ್ಲೂ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೋಂಕು ತಗುಲಿದ್ದು ಜಿಲ್ಲೆಯಲ್ಲಿ ಈಗ ಆತಂಕ ಮನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಒಂದು ಪರಿಣಾಮ ಮೊದಲ ಬಾರಿಗೆ ಹಾಸನದಲ್ಲಿ 3 ಏರಿಯಾಗಳನ್ನು ಸೇರಿದಂತೆ ಒಂದು ತಾಲೂಕನ್ನು ಸಂಪೂರ್ಣವಾಗಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏಕೆಂದ್ರೆ ಇವತ್ತು ಹಾಸನದಲ್ಲಿ ಬರೋಬ್ಬರಿ ಮತ್ತೆ 14 ಕೇಸ್ಗಳು ಪತ್ತೆಯಾಗಿ ಸೋಂಕಿತರ ಸಂಖ್ಯೆ 112ಕ್ಕೆ ಏರಿಕೆಯಾಗಿದೆ. 112ಕ್ಕೆ ಸೋಂಕಿತರ ಸಂಖ್ಯೆ ಹಾಸನದಲ್ಲಿ ಏರಿಕೆಯಾಗಿದ್ದು ಹಾಸನ ಜನತೆಗೆ ಒಂದು ರೀತಿ ಶಾಕ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಬರೀ ಮುಂಬೈನ ಲಿಂಕ್ ಮಾತ್ರ ಹಾಸನದಲ್ಲಿ ಕಂಡು ಬರ್ತಾ ಇತ್ತು. ಆದ್ರೆ ಈಗ ಹಾಸನ ನಿವಾಸಿಗಳಿಗೂ ಕೂಡ ಕೊರೋನಾ ಸೋಂಕು ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಸನದ ಕೆಲವು ಏರಿಯಾಗಳನ್ನ, ಕೆಲವು ತಾಲೂಕುಗಳನ್ನ ಇದೀಗ ಕಂಟೈನ್ಮೆಂಟ್ ಝೋನ್ಗಳೆಂದು ಗುರುತಿಸಿ ಆ ಒಂದು ಊರುಗಳನ್ನ, ಆ ಒಂದು ಏರಿಯಾಗಳನ್ನ, ಆ ಒಂದು ತಾಲೂಕುಗಳನ್ನ ಇವತ್ತಿನಿಂದ ಸೀಲ್ ಮಾಡಲಾಗ್ತಾ ಇದೆ. ಎಸ್, ಬುಧವಾರದಿಂದ ಹಾಸನದ ಕೆಲವು ನಗರಗಳನ್ನ, ಹಾಸನದ ಕೆಲವು ತಾಲೂಕುಗಳನ್ನ ಇವತ್ತಿನಿಂದ ಸೀಲ್ ಡೌನ್. ಗೊತ್ತಿರಬೇಕು ಹಾಸನ ಜನತೆಗೆ ಸೇರಿ ಇಡೀ ರಾಜ್ಯಕ್ಕೆ. ಇನ್ನು ಸಾರಿಗೆ ಸಂಸ್ಥೆ ಕಡೆಯಿಂದ ಇನ್ನೊಂದು ಮುಖ್ಯ ಸುದ್ದಿ. ಸಾರಿಗೆ ಸಂಸ್ಥೆ ಕಡೆಯಿಂದ ಬಂತು ರಾಜ್ಯದ ಜನತೆಗೆ ಒಂದು ಗುಡ್ ನ್ಯೂಸ್. ಎಸ್, ರಾತ್ರಿಯೂ ಕೂಡ ಇನ್ಮುಂದೆ ಸಂಚಾರ ಆರಂಭಿಸಲಿವೆ ಕೆಎಸ್ಆರ್ಟಿಸಿ ಬಸ್ಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ರಾತ್ರಿ ವೇಳೆಯಲ್ಲೂ ಬಸ್ ಸಂಚಾರಕ್ಕೆ ಅನುಮತಿ ನೀಡಿತು ಸರ್ಕಾರ. ಡಿಸಿಎಂ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಇವಂತೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಗೆ ಮಾತ್ರ ಬಸ್ ಸಂಚಾರಗಳು ಹಿಂದೆ ಸಂಚಾರ ನಡೆಸ್ತಾ ಇತ್ತು. ಆದ್ರೆ ಇನ್ನು ಮುಂದೆ ರಾತ್ರಿ ಸಮಯದಲ್ಲೂ ಕೂಡ ಎಂದಿನಂತೆ ಬಸ್ ಸಂಚಾರ ಆರಂಭಗೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಡಿಸಿಎಂ ಲಕ್ಷ್ಮಣ್ ಸವದಿ ರಾತ್ರಿ ವೇಳೆಯಲ್ಲೂ ಬಸ್ ಸಂಚಾರಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತ ಇದೀಗ ಹೇಳಿದ್ದಾರೆ. ಇನ್ನು ಮುಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ ಅವಕಾಶ ಇತ್ತು. ಆದ್ರೆ ಇಂದಿನಿಂದ ರಾತ್ರಿ ಪ್ರಯಾಣಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ. ಪ್ರಯಾಣಿಕರು ರಾತ್ರಿ ವೇಳೆ ಪ್ರಯಾಣಿಸಬಹುದು ಅಂತ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಪ್ರಯಾಣಿಕರು, ಬಸ್ ಪ್ರಯಾಣಿಕರು, ಕೆಎಸ್ಆರ್ಟಿಸಿ ಸಂಚಾರ ಮಾಡುವಂತಹ ಎಲ್ಲಾ ಪ್ರಯಾಣಿಕರು ಕೂಡ ಇನ್ನು ಮುಂದೆ ರಾತ್ರಿ ಸಮಯದಲ್ಲೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ.
ಒಟ್ಟು 4 ನಿಗಮಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಕೊರೋನಾದಿಂದ ಬಸ್ ಸಂಚಾರಕ್ಕೆ 1,800 ಕೋಟಿ ರೂಪಾಯಿಯಷ್ಟು ಹಾನಿಯಾಗಿದೆ. 326 ಕೋಟಿ ಸಿಬ್ಬಂದಿಗೆ ಸಂಬಳ ಕೊಡಬೇಕಿದೆ. ಮೇ ತಿಂಗಳ ಸಂಬಳ ಸಮಸ್ಯೆಯಾಗಿತ್ತು. ಈಗಾಗಲೇ ಅರ್ಧ ಸಂಬಳವನ್ನು ಹಾಕಲಾಗಿದೆ. ಇನ್ನಷ್ಟು ದಿನ ಈ ನಷ್ಟ ಇಲಾಖೆಗೆ ಆಗಲಿದೆ. ಕೊರೋನಾ ಹಿನ್ನೆಲೆ ಜಾಸ್ತಿ ಹಾನಿಯಾಗಿದೆ. ಜನರ ಬಳಿಯೂ ಹಣವಿಲ್ಲ. ಹೀಗಾಗಿ ಸದ್ಯಕ್ಕೆ ಟಿಕೆಟ್ ದರ ಹೆಚ್ಚಳ ಮಾಡಲ್ಲ ಅಂತ ಎಂದರು. ಇನ್ನು ಮುಖ್ಯವಾಗಿ ಇನ್ನಷ್ಟು ದಿನ ಬಸ್ನಲ್ಲಿ 30 ಜನರಿಗೆ ಮಾತ್ರ ಅವಕಾಶ ನೀಡಲಾಗುತ್ತೆ. ಕೇಂದ್ರದಿಂದ ಬರುವ ಹೊಸ ಮಾರ್ಗಸೂಚಿ ನಾವು ಕಾಯ್ತಾ ಇದ್ದೀವಿ. ಈಗಾಗಲೇ ಆದಾಯ ನಿಂತರೂ ಸಹ ಸಂಬಳವನ್ನು ನೀಡಿದ್ದೇವೆ. 376 ಕೋಟಿ ಹಣವನ್ನು ಈಗಾಗಲೇ ಸಿಬ್ಬಂದಿ ನೀಡಿದ್ದೇವೆ. ಇನ್ನಷ್ಟು ದಿನ ತೊಂದರೆ ಆಗಬಹುದು. ಆದರೆ ಕೊರೋನಾ ಮುಗಿಯುವವರೆಗೂ ನಾವು ಕೂಡ ನಮ್ಮ ಸಾರಿಗೆ ಸಂಸ್ಥೆ ಕೂಡ ಕಾಯ್ತಾ ಇದ್ದೀವಿ ಅಂತ ಕೂಡ ಇವತ್ತು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಇನ್ನು ಮುಂದೆ ರಾತ್ರಿ ಸಮಯದಲ್ಲೂ ಕೂಡ ಬಸ್ ಸಂಚಾರಕ್ಕೆ ಅನುಮತಿ ಸಿಕ್ಕಿದೆ. ಪ್ರಯಾಣಿಕರಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆ 7 ಗಂಟೆವರೆಗೆ ಮಾತ್ರ ಬಸ್ ಸಂಚಾರ ಇತ್ತು. ಆದರೆ ಇನ್ನು ಮುಂದೆ ಎನಿ ಟೈಮ್ ಬಸ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ರಾತ್ರಿ ಸಮಯದಲ್ಲೂ ಕೂಡ. ಇನ್ನೊಂದು ಮುಖ್ಯ ಸುದ್ದಿ, ರಾಜ್ಯದಲ್ಲಿ ನಿನ್ನೆ ಭಾರಿ ಮಳೆ ಆಗಿದೆ. ಭಾರಿ ಮಳೆಯಿಂದ ರಾಜ್ಯಕ್ಕೆ ಆಗಿದ್ದು ಭಾರಿ ಅನಾಹುತ ಅಂತಾನೆ ಹೇಳಬಹುದು. ಹೌದು, ಮುಖ್ಯವಾಗಿ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆಯಾಗಿದ್ದು ಇನ್ನು 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಂಜೆಯಿಂದ ಬೆಂಗಳೂರಿನ ಅನೇಕ ಸ್ಥಳಗಳಲ್ಲಿ ಅಂದ್ರೆ ನಿನ್ನೆ ಸಂಜೆಯಿಂದ ಬೆಂಗಳೂರಿನಲ್ಲಿ ಹಲವಾರು ಕಡೆ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಸಿಕ್ಕಾಪಟ್ಟೆ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ಹರಿದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ. ಜಲಾವೃತಗೊಂಡ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ನಿನ್ನೆ ಅಂತ ಹೇಳಲಾಗ್ತಾ ಇದೆ. ಯಶವಂತಪುರ, ಯಲಹಂಕ, ಪೀಣ್ಯ, ಮೆಜೆಸ್ಟಿಕ್, ಮಲ್ಲೇಶ್ವರಂ, ಮೈಸೂರು ರಸ್ತೆ, ಬ್ಯಾಟರಾಯನಪುರ, ವಿಜಯನಗರ, ಮಾಗಡಿ ರೋಡ್, ಕೆಆರ್ ಸರ್ಕಲ್, ಇನ್ನು ಆನಂದರಾವ್ ಸರ್ಕಲ್ ಸೇರಿದಂತೆ ಹಲವಾರು ಏರಿಯಾಗಳಲ್ಲಿ ಭಾರಿ ಮಳೆಯಿಂದಾಗಿ ಮರಗಳು ಧರೆಗೆ ಉರುಳಿವೆ ಅಂತ ಹೇಳಲಾಗ್ತಾ ಇದೆ. ವಾಹನ ಸಂಚಾರಕ್ಕೆ ಬಹಳನೇ ತೊಂದರೆ ಕೂಡ ಉಂಟಾಗಿದೆ. ಟ್ರಾಫಿಕ್ ಜಾಮ್ ಕೂಡ ನಿನ್ನೆ ಬಹಳಷ್ಟು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಭಾರಿ ಮಳೆಯಿಂದಾಗಿ ಹಲವೆಡೆ ಮರಗಳು ಧರೆಗುಳಿದಿದ್ದು ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿವೆ ಅಂತ ಹೇಳಲಾಗ್ತಾ ಇದೆ. ಯಲಹಂಕ ರೈತರ ಸಂತೆ ಸಮೀಪ ಟ್ರಾನ್ಸ್ಫಾರ್ಮರ್ ಮುರಿದು ಬಿದ್ದಿದೆ. ಮೆಜೆಸ್ಟಿಕ್ ಸುತ್ತಮುತ್ತ ಮಳೆಯಾಗ್ತಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಇವತ್ತಿನಿಂದ ಸೇರಿದಂತೆ 3 ದಿನಗಳ ಕಾಲ ಕರ್ನಾಟಕ ಸೇರಿದಂತೆ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಗುಡುಗು ಸಹಿತ ಗಾಳಿ ಸಹಿತ ಭಾರಿ ಮಳೆಯಾಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಿಂದ ರಾಜ್ಯ ಜನತೆಗೆ ಗೊತ್ತಿರಬೇಕು. ಪ್ರಮುಖವಾಗಿ ಸಂಜೆ ಸಮಯ 3 ದಿನಗಳ ಕಾಲ ಭಾರಿ ಮಳೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಿಕ್ಕಾಪಟ್ಟೆ ಗಾಳಿ ಬೀಸಿ ನಂತರ ಮಳೆ ಬರುವಂತಹ ನಿರೀಕ್ಷೆ ಇದೆ ಅಂತ ಇವತ್ತು ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅದರಿಂದ ಜನತೆಗೆ ಗೊತ್ತಿರಬೇಕು, ಸಂಜೆ ಸಮಯ ರಾಜ್ಯದಲ್ಲಿ ಭಾರಿ ಮಳೆಯಾಗುವಂತಹ ನಿರೀಕ್ಷೆ ಇದೆ 3 ದಿನಗಳ ಕಾಲ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಲೆನಾಡು ಭಾಗ, ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಜಾಸ್ತಿ ಮಳೆಯಾಗುವಂತಹ ಸಾಧ್ಯತೆ ಉಂಟು. ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಕ್ವಾರಂಟೈನ್ ಅವಧಿ 7 ದಿನಕ್ಕೆ ಇಳಿಕೆ. 14 ದಿನದಂತಹ ಕ್ವಾರಂಟೈನ್ ಅವಧಿ ಇನ್ನು ಮುಂದೆ 7 ದಿನಕ್ಕೆ ಇಳಿಕೆಯಾಗಿದೆ ಅಂತ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಂದ್ರ ಗೃಹ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದ್ದು ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದ್ದು ಈ ಒಂದು ಬೆನ್ನಲ್ಲೇ ಕ್ವಾರಂಟೈನ್ ಅವಧಿಯನ್ನ ಇನ್ನು ಮುಂದೆ 7 ದಿನಕ್ಕೆ ಇಳಿಕೆ ಮಾಡಿ ಕೇಂದ್ರ ಗೃಹ ಇಲಾಖೆ ಇವತ್ತು ಹೊಸ ಮಾರ್ಗಸೂಚಿಯನ್ನು, ಹೊಸ ರೂಲ್ಸ್ ಅನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದ್ದು ಈ ಒಂದು ಬೆನ್ನಲ್ಲೇ ಕ್ವಾರಂಟೈನ್ ಅವಧಿಯನ್ನ 7 ದಿನಕ್ಕೆ ಇಳಿಕೆ ಮಾಡಿ ಕೇಂದ್ರ ಗೃಹ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಜೊತೆಗೆ ಕೊರೋನಾದಿಂದ ಗುಣಮುಖರಾದ ರೋಗಿಯನ್ನು 10 ದಿನದಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಬಹುದು ಎಂದು ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಯಾರಾದ್ರೂ ಕೊರೋನಾ ಸೋಂಕು ವ್ಯಕ್ತಿ ಏನಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಆ ವ್ಯಕ್ತಿ 10 ದಿನದ ಒಳಗಡೆ ಹುಷಾರಾಗ್ತಾನೆ ಅಂತ ಕೂಡ ಇವತ್ತು ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಕೊರೋನಾ ಸೋಂಕಿಗೆ ತುತ್ತಾದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ 10 ದಿನದ ವ್ಯಕ್ತಿಯನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಬಹುದು. ನಂತರ ಆ ವ್ಯಕ್ತಿಯನ್ನು 14 ದಿನ ಹೋಮ್ ಕ್ವಾರಂಟೈನ್ ನಡೆಸಲಾಗುತ್ತೆ. ಅಂತಂದ್ರೆ ಒಂದು ಯಾವುದೇ ವ್ಯಕ್ತಿ ಕೊರೋನಾ ಸೋಂಕು ಇದ್ದು ಆ ವ್ಯಕ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾನೆ, ನಂತರ ಹುಷಾರಾಗ್ತಾನೆ, ಹುಷಾರಾಗಿ ಬಂದಂತಹ ದಿನಗಳಿಂದ ಮತ್ತೆ ಆ ವ್ಯಕ್ತಿಯನ್ನ 14 ದಿನ ಮತ್ತೆ ಕ್ವಾರಂಟೈನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗೆ ಬಂದಂತಹ ವ್ಯಕ್ತಿಯನ್ನು 7 ದಿನ ಕ್ವಾರಂಟೈನ್ ಮಾಡಲು ಸರ್ಕಾರ ಇವತ್ತು ಸೂಚನೆಯನ್ನ ಕೊಟ್ಟಿದೆ. ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಜುಲೈ 1ರಿಂದ ಶಾಲೆಗಳ ಪ್ರಾರಂಭಕ್ಕೆ ಚಿಂತನೆ. ಸಚಿವ ಸುರೇಶ್ ಕುಮಾರ್ ಹೇಳಿಕೆ, ಪೋಷಕರೇ ವಿದ್ಯಾರ್ಥಿಗಳೇ ಗಮನವಿರಲಿ. ದೇಶದಲ್ಲಿ ಕೊರೋನಾ ಅವಳಿ ನಿಯಂತ್ರಣ ದೃಷ್ಟಿಯಿಂದ ಲಾಕ್ಡೌನ್ ವಿಧಿಸಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ ವಿಧಿಸಲಾಗಿತ್ತು. ಜೊತೆಗೆ ಶಾಲಾ ಕಾಲೇಜುಗಳಿಗೆ ಅನಿಯಮಿತ ರಜೆ ಘೋಷಣೆಯಾಗಿತ್ತು. ಆದರೆ ಈಗ ಲಾಕ್ಡೌನ್ ಸಡಿಲವಾಗ್ತಿರೋ ಬೆನ್ನಲ್ಲೇ ರಾಜ್ಯದಲ್ಲಿ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಚಿಂತನೆಯನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದು ಜುಲೈ 1ನೇ ತಾರೀಕಿನಿಂದ ಶಾಲೆಗಳನ್ನು ತೆರೆಯಲು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜುಲೈ 1ರಿಂದ ಶಾಲೆಗಳ ಆರಂಭಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್. ವಿದ್ಯಾರ್ಥಿಗಳು ಗಮನವಿರಲೇಬೇಕು. ಯಾಕಂದ್ರೆ ಜುಲೈ 1ರಿಂದ ಶಾಲಾ ಕಾಲೇಜುಗಳು ಆರಂಭವಾಗುವಂತಹ ನಿರೀಕ್ಷೆ ಇದೆ ಅಂತ ಇದೀಗ ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಕೇಂದ್ರ ಸರ್ಕಾರ ಮೇ 31ರವರೆಗೆ ಲಾಕ್ಡೌನ್ ಆದೇಶ ಘೋಷಿಸಿದೆ. ಆದರೆ ಈಗ ಸ್ವಲ್ಪ ಮಟ್ಟಿನ ಸಡಿಲಿಕೆಯನ್ನ ಘೋಷಣೆ ಮಾಡಿದೆ. ಆದರೆ ಮುಂದಿನ ದಿನಗಳ ನಂತರದಲ್ಲಿ ಒಂದು ರೀತಿ ಇನ್ನೂ ಫ್ರೀ ಬಿಡುವಂತಹ ಸಾಧ್ಯತೆ ಇದ್ದು ಶಾಲಾ ಕಾಲೇಜುಗಳನ್ನ ಒಂದು ರೀತಿ ಓಪನ್ ಮಾಡೋದ್ರ ಬಗ್ಗೆ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಬೇರೆ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡೋದಕ್ಕೆ ಜುಲೈ 1ರಿಂದ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜುಲೈ 1ರಿಂದ
ತಾರೀಕಿನಿಂದಲೇ ಶಾಲೆಗಳನ್ನ ಓಪನ್ ಮಾಡಬೇಕು ಅಂತ ಚಿಂತನೆ ನಡೆಸಿದ್ದೀವಿ ಅಂತ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ, ಪುಸ್ತಕಗಳು, ಸಮವಸ್ತ್ರಗಳು ಸೇರಿದಂತೆ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಬರದಿಂದ ಸಾಗಿವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲವೂ ಅಂದುಕೊಂಡಂತೆ ಆದರೆ ಜುಲೈ 1ರಿಂದ ಮುಂದಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಪ್ರಾರಂಭವಾಗಲಿವೆ. ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಗೊತ್ತಿರಬೇಕು, ಎಲ್ಲವೂ ಅಂದುಕೊಂಡಂತೆ ಆದರೆ ಖಂಡಿತವಾಗ್ಲೂ ಮುಂದಿನ ತಿಂಗಳು ಜುಲೈ 1ರಿಂದ ಎಲ್ಲಾ ಶಾಲೆ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ. ವಿದ್ಯಾರ್ಥಿಗಳು ಮುಂದೆ ರಜೆ ಸಿಗುತ್ತೆ, ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗುತ್ತೆ ಅನ್ಕೊಂಡ್ರೆ ಅದು ಸುಳ್ಳು. ಯಾಕಂದ್ರೆ ಇದೀಗ ಬಂದಿರುವಂತಹ ಮುಖ್ಯ ಮಾಹಿತಿ ಪ್ರಕಾರ ಜುಲೈ 1ನೇ ತಾರೀಕಿನಿಂದ ಎಲ್ಲಾ ಶಾಲೆ ಕಾಲೇಜುಗಳು ಓಪನ್ ಆಗುವಂತಹ ಬಹುತೇಕ ನಿರೀಕ್ಷೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸರ್ಕಾರದಿಂದ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲ ದೇವಾಲಯಗಳು, ದೇವಸ್ಥಾನಗಳು ಓಪನ್ ಆಗ್ತಾ ಇದ್ದಾವೆ. ಜೂನ್ 1ನೇ ತಾರೀಕಿನಿಂದ ರಾಜ್ಯದ ಎಲ್ಲಾ ದೇವಾಲಯಗಳನ್ನು ಓಪನ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದಂತಹ ಸಭೆಯೊಂದರಲ್ಲಿ ರಾಜ್ಯದ ಎಲ್ಲಾ ದೇವಾಲಯಗಳನ್ನ ಜೂನ್ 1ನೇ ತಾರೀಕಿನಿಂದ ಓಪನ್ ಮಾಡಲು ತೀರ್ಮಾನ ಮಾಡಲಾಗಿದೆ. ನಿಯಮಗಳನುಸಾರ ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು, ಮಾಸ್ಕ್, ಸ್ಯಾನಿಟೈಸರ್ ಬಳಕೆ, ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯ ಸೇರಿದಂತೆ ಹಲವು ನಿಯಮಗಳ ಅನುಸಾರದ ಮೇರೆಗೆ ಭಕ್ತರು ದೇವರ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗುವುದು ಅಂತ ಇವತ್ತು ಬಿಎಸ್ವೈ ಕಡೆಯಿಂದ ಮಾಹಿತಿ ಲಭ್ಯವಾಗಿದೆ. ಅದರಿಂದ ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ, ನಿಮ್ಮ ಊರುಗಳಲ್ಲಿ, ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಎಲ್ಲಾ ಒಂದು ದೇವಸ್ಥಾನಗಳು ಜೂನ್ 1ನೇ ತಾರೀಕಿನಿಂದ ಓಪನ್ ಆಗ್ತಾ ಇದ್ದಾವೆ. ಅದೇ ರೀತಿ ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲಾ ಕಡೆ ಹೋಟೆಲ್, ರೆಸ್ಟೋರೆಂಟ್ ಕಾರ್ಯಾರಂಭಕ್ಕೂ ಕೂಡ ಸಿದ್ಧತೆ. ಮುಂದಿನ ಜೂನ್ 1ನೇ ತಾರೀಕಿನಿಂದ ರಾಜ್ಯದಲ್ಲಿ ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ಪಾರ್ಸೆಲ್ ಕೊಡುವ ಬದಲು ಹೋಟೆಲ್ಗಳಲ್ಲೇ ಕುಳಿತು ಊಟ ಮಾಡುವಂತಹ ಅವಕಾಶ ಕಲ್ಪಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ 1ನೇ ತಾರೀಕಿನಿಂದ ಅಂದ್ರೆ ಜೂನ್ 1ನೇ ತಾರೀಕಿನಿಂದ ರಾಜ್ಯದಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಓಪನ್ ಆಗ್ತಾ ಇದ್ದಾವೆ ಸಂಪೂರ್ಣವಾಗಿ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇದನ್ನೆಲ್ಲ ಗಮನಿಸಿಕೊಂಡ್ರೆ ನಾವು ಜೂನ್ 1ನೇ ತಾರೀಕಿನಿಂದ ಲಾಕ್ಡೌನ್ 5.0 ಜಾರಿಗೆ ಬಂದರೂ ಕೂಡ ರಾಜ್ಯದಲ್ಲಿ ಹಲವಾರು ಸೇವೆಗಳಿಗೆ ವಿನಾಯಿತಿ ಸಿಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಲಾಕ್ಡೌನ್ 4.0ಗೆ ಹಲವಾರು ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಲಾಕ್ಡೌನ್ 4.0 ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ. ಅಂದ್ರೆ ಮೇ 31ಕ್ಕೆ ಲಾಕ್ಡೌನ್ 4.0 ಮುಕ್ತಾಯವಾಗುತ್ತೆ. ಆದ್ರೆ ಹೊಸ ಮಾರ್ಗಸೂಚಿಯ ಪ್ರಕಾರ ಲಾಕ್ಡೌನ್ 5.0 ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರುತ್ತೆ. ಆದ್ರೆ ಜಾರಿಗೆ ಬರೋದಕ್ಕಿಂತ ಮೊದಲೇ ಸರ್ಕಾರ ಹಲವು ನಿಯಮಗಳನ್ನ ಒಂದು ರೀತಿ ಚೇಂಜಸ್ ಮಾಡ್ಕೊಂಡಿದೆ. ಯಾಕಂದ್ರೆ ಇಲ್ಲಿ ಗಮನಿಸಲೇಬಹುದು, ಜೂನ್ 1ನೇ ತಾರೀಕಿನ ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದಾವೆ, ಎಲ್ಲ ಹೋಟೆಲ್ಗಳು ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದಾವೆ, ಬಸ್ಗಳು ರಾತ್ರಿ ಸಂಚಾರ ಕೂಡ ಅನುಮತಿ ಸಿಕ್ಕಿದೆ, ಹಲವಾರು ಸೇವೆಗಳು ಕೂಡ ಸಂಪೂರ್ಣವಾಗಿ ಹಿಂದೆ ಹೇಗಿತ್ತು ಸಹಜತೆಗೆ ಅದೇ ರೀತಿ ರಾಜ್ಯ ಮತ್ತೆ ಮರಳಿ ಬರ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಕೊರೋನಾ ಮಾತ್ರ ಕಂಟ್ರೋಲ್ ಬಂದಿಲ್ಲ. ಇಲ್ಲಿ ನೀವು ಗಮನಿಸಲೇಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಇಲ್ಲಿ. ಅದರಿಂದ ಪ್ರತಿಯೊಬ್ಬರು ಕೂಡ ಎಲ್ಲಾ ಒಂದು ಸೇವೆಗೆ ವಿನಾಯಿತಿಯನ್ನು ಕೊಟ್ಟರು, ಲಾಕ್ಡೌನ್ ಅಲ್ಲಿ ಫ್ರೀ ಬಿಟ್ಟರೂ ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಒಟ್ಟಿನಲ್ಲಿ ಇದೀಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಹಲವಾರು ಒಂದು ಜಿಲ್ಲೆಗಳನ್ನ, ಏರಿಯಾಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿ ಜೂನ್ 1ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ ಮತ್ತೆ ಲಾಕ್ಡೌನ್ ವಿಧಿಸಲಾಗುತ್ತೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೂನ್ 1ನೇ ತಾರೀಕಿನಿಂದ ಮತ್ತೆ 15 ದಿನ ಲಾಕ್ಡೌನ್ ಆಗುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಕೊರೋನಾ ಕಂಟ್ರೋಲ್ಗೆ ಬಾರದೇ ಇರುವಂತಹ ಹಿನ್ನೆಲೆಯಲ್ಲಿ 15 ದಿನ ಮತ್ತೆ ಭಾರತ ಸಂಪೂರ್ಣವಾಗಿ ಲಾಕ್ಡೌನ್ ಆದ್ರೂ ಕೂಡ ಹಲವಾರು ಸೇವೆಗಳಿಗೆ ಮತ್ತೆ ವಿನಾಯಿತಿ ಸಿಗುತ್ತೆ. ಎಂದಿನಂತೆ ಅಂದ್ರೆ ಹಿಂದೆ ಹೇಗಿತ್ತು ರಾಜ್ಯ ಸ್ಥಿತಿ ಹೇಗಿತ್ತು ಅದೇ ರೀತಿಯಲ್ಲಿ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲಾ ಸೇವೆಗಳು ಕೂಡ ಲಾಕ್ಡೌನ್ 5.0ದಲ್ಲಿ ಆರಂಭಗೊಳ್ತಾ ಇದ್ದಾವೆ. ಮುಖ್ಯವಾಗಿ ಮಾಲು, ಸಿನಿಮಾ ಥಿಯೇಟರ್ಗಳನ್ನು ಓಪನ್ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ಸೇವೆಗಳನ್ನು ಓಪನ್ ಮಾಡಿದ್ದಾರೆ, ಆದ್ರೆ ಸಿನಿಮಾ ಥಿಯೇಟರ್ಗಳು, ಮಾಲ್ಗಳನ್ನು ಓಪನ್ ಮಾಡಿಲ್ಲ. ಆದ್ರೆ ಮಾಲ್ಗಳನ್ನು ಓಪನ್ ಮಾಡೋದಕ್ಕೆ ಈಗಾಗಲೇ ಸರ್ಕಾರಕ್ಕೆ ಮನವಿಯೊಂದು ಬಂದಿದೆ. ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ತೀವಿ ನಾವು, ಮಾಲ್ಗಳನ್ನು ಓಪನ್ ಮಾಡಿ ಅಂತ ಮಾಲ್ ಮಾಲೀಕರು ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಜೂನ್ 1ನೇ ತಾರೀಕಿನಿಂದ ರಾಜ್ಯದಲ್ಲಿ ಹಲವಾರು ಸೇವೆಗಳು ಮತ್ತೆ ಓಪನ್ ಆಗ್ತಾ ಇದಾವೆ. ಹಲವಾರು ಸೇವೆಗಳಿಗೆ ಅಂದ್ರೆ ಲಾಕ್ಡೌನ್ ಫ್ರೀ ಲಾಕ್ಡೌನ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ಮಾಲ್ಗಳು ಕೂಡ ಓಪನ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಫ್ರೆಂಡ್ಸ್, ಜೂನ್ 1ನೇ ತಾರೀಕಿನಿಂದ ಲಾಕ್ಡೌನ್ 5.0 ಜಾರಿಗೆ ಬಂದರೂ ಕೂಡ ಹಲವಾರು ಸೇವೆಗಳಿಗೆ, ಕಠಿಣವಾದ್ರೂ ಕೂಡ ಹಲವಾರು ಸೇವೆಗಳಿಗೆ ವಿನಾಯಿತಿ ಸಿಗ್ತಾ ಇದೆ. ಹಿಂದೆ ಏನ್ ಫ್ರೀ ಇತ್ತು ಅದಕ್ಕಿಂತ ಒಂದು ದುಪ್ಪಟ್ಟು ರೀತಿಯಲ್ಲಿ ಲಾಕ್ಡೌನ್ ಫ್ರೀ ಲಾಕ್ಡೌನ್ ಆಗ್ತಾ ಇದೆ. ಒಟ್ಟಿನಲ್ಲಿ ಇವತ್ತಿನ ಇಂಪಾರ್ಟೆಂಟ್ ವಿಚಾರ, ಇನ್ಫಾರ್ಮೇಶನ್, ಎಲ್ಲೆಲ್ಲಿ ಏನೇನಾಗಿತ್ತು, ಎಲ್ಲೇನೇನು ನಡೆದಿತ್ತು, ಸರ್ಕಾರದಿಂದ ಲಾಕ್ಡೌನ್ ಬಗ್ಗೆ ಬಂದಿರುವಂತಹ ಮುಖ್ಯ ಮಾಹಿತಿಯನ್ನು, ಕೊರೋನಾ ಅಟ್ಟಹಾಸ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಇತ್ತು, ಸರ್ಕಾರದ ಘೋಷಣೆಗಳೇನು, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಇಂಪಾರ್ಟೆಂಟ್ ವಿಚಾರ ಏನು, ಎಲ್ಲವೂ ಕೂಡ ಗೊತ್ತಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಎಲ್ಲ ಒಂದು ವಿಚಾರ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.